ವೆಲ್ಕಮ್ ಬ್ಯಾಕ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಿನಲ್ಲಿ ವಿಶೇಷ ತನಿಖಾ ತಂಡದಿಂದ ತನಿಖೆ ಆರಂಭವಾಗುತ್ತೆ. ಸರ್ಕಾರ ಈಗಾಗಲೇ ಎಸ್ಐಟಿ ತನಿಖೆಗೆ ಒಳಪಡಿಸಿದೆ ಈ ಒಂದು ಪ್ರಕರಣವನ್ನ. ಹಾಸನದಲ್ಲಿ ಬಹಳಷ್ಟು ದೊಡ್ಡ ಸದ್ದು ಮಾಡಿದಂತ ಸುದ್ದಿ. ಇದೀಗ ಎಸ್ಐಟಿ ವಹಿಸಿಕೊಳ್ತಾ ಇದೆ. ಮಹಿಳೆಯರ ಮೇಲೆ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ರಚಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ. ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರುವುದು. ದೌರ್ಜನ್ಯದ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ವೈರಲ್ ಆಗಿದೆ. ಇದೀಗ ಎಸ್ಐಟಿ ತನಿಖೆಗೆ ಒಳಪಡಿಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ವಿಂಡೋದಲ್ಲಿ ಎಸ್ಐಟಿ ತನಿಖೆಗೆ ಕೊಟ್ಟಿರುವಂತದ್ದು. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿತ್ತು ಲೈಂಗಿಕ ದೌರ್ಜನ್ಯ ಕೇಸ್. ಮಹಿಳೆಯರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ಒಬ್ಬ ಸಂಸದರಾದವರು ಈ ತರ ಮಹಿಳೆಯರ ಜೊತೆಗೆ ದುರ್ನಟತೆಯನ್ನ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಹಾಗಾಗಿ ಈಗ ವಹಿಸಲಾಗಿದೆ ಎಸ್ಐಟಿ ತನಿಖೆಗೆ. ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿತ್ತು. ಹಾಸನ ಜಿಲ್ಲೆಯಲ್ಲಿ ಪೆನ್ ಡ್ರೈವ್ಗಳು ಸಾಕಷ್ಟು ಸದ್ದು ಮಾಡಿತ್ತು. ಹಾಗಾಗಿ ಈಗ ಎಸ್ಐಟಿಗೆ ಕೊಡಲಾಗಿದೆ. ವಿಶೇಷ ತನಿಖಾ ತಂಡ ರಚಿಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಹಿನ್ನೆಲೆ ಸದ್ಯ ಪ್ರವಾಸದಲ್ಲಿ, ಅದರಲ್ಲೂ ಜರ್ಮನಿ ಪ್ರವಾಸದಲ್ಲಿದ್ದಾರ ಹಾಲಿ ಸಂಸದರು ಪ್ರಜ್ವಲ್ ರೇವಣ್ಣ. ಸದ್ಯ ಜರ್ಮನಿ ಪ್ರವಾಸದಲ್ಲಿದ್ದಾರ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ. ಒಂದೆಡೆ ವಿಡಿಯೋ ತನಿಖೆ, ಮತ್ತೊಂದು ಕಡೆ ಜರ್ಮನಿ ಪ್ರವಾಸ ಹೊತ್ತು ಉರಿತಾ ಇದೆ. ವಿಡಿಯೋ ಸದ್ದು ಮಾಡ್ತಾ ಇದೆ. ಎಸ್ಐಟಿ ತನಿಖೆಗೆ ಹೋಗಿದೆ. ಇವತ್ತು ಬೆಳಗ್ಗೆ 3 ಗಂಟೆಗೆ ಜರ್ಮನಿಗೆ ಹೋಗಿರುವ ಅನುಮಾನ ಇದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ತೆರಳಿದ್ದಾರೆ ಅಂತ. ಪೂರ್ವ ನಿಯೋಜಿತ ಕಾರ್ಯಕ್ರಮದ ನಿಮಿತ್ತ ವಿದೇಶಕ್ಕೆ ಹೋದ್ರಾ? ಹಾಗಾದ್ರೆ
ಪ್ರಜ್ವಲ್ ರೇವಣ್ಣ. ವಿಶೇಷ ತನಿಖಾ ತಂಡ ರಚನೆ ಮಾಡಿ ಒಂದು ಕಡೆ ತನಿಖೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಒಂದು ಕಡೆ ವಿಡಿಯೋ ಪ್ರಜ್ವಲ್ ರೇವಣ್ಣ ಅವರ ಒಂದಷ್ಟು ವಿಡಿಯೋಗಳು ಸದ್ದಾಗ್ತಾ ಇದೆ, ಅವರದ್ದು ಅಂತ ಹೇಳಲಾಗ್ತಾ ಇದೆ. ಇತ್ತ SIT ತನಿಖೆಗೆ ದೌರ್ಜನ್ಯದ ಕುರಿತು ದೂರನ ಕೂಡ ಕೊಡಲಾಗಿದೆ ಒಂದು ಆಯೋಗ. ಇದೀಗ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಆಗ್ತಿದೆ ಹಾಗಾದ್ರೆ, ಸತ್ಯಾಸತ್ಯತೆ ಏನಿದು? ಎಸ್ ಪವಿತ್ರ ಏನಂತ ಹೇಳಿದ್ರೆ, ಹಾಸನದಲ್ಲಿರುವಂತಹ ಒಂದು NDA ಬೆಂಬಲಿತ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂತಹ ಒಂದು ಅಷ್ಟು ವಿಡಿಯೋಗಳು ಈಗ ಸಾಕಷ್ಟು ಇದೆ. ಈ ಹಿನ್ನೆಲೆಯಲ್ಲಿ ನೊಂದಂತಹ ಸಂತ್ರಸ್ತೆಯರು ಕೂಡ ತಮ್ಮ ಅಳಲನ್ನು ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನವನ್ನು ಸೆಳೆದಿರುವಂತಹ ಮಹಿಳಾ ಆಯೋಗ ಕೂಡ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತವರು ಕೂಡ ಅವರು ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಬರೆದು ಈ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕು, ನೊಂದಂತಹ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ಕೂಡ ಒಂದು ಮನವಿಯನ್ನು ಮಾಡಿಕೊಂಡು ಈಗಾಗಲೇ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇದಕ್ಕೆ ಸ್ಪಂದಿಸಿರುವಂತಹ CM ಸಿದ್ದರಾಮಯ್ಯ ಅವರು ಒಂದು SIT ತನಿಖೆಯನ್ನು ನಡೆಸೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಸೊ ADGP ಆಗಿರುವಂತಹ CID ನಲ್ಲಿ ಇರುವಂತಹ BK ಸಿಂಗ್ ಇದ್ದಾರೆ. ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು. ಈಗ IPS ರ್ಯಾಂಕ್ ಅಧಿಕಾರಿಯಾಗಿರುವಂತಹ BK ಸಿಂಗ್ ಅವರು ಕೂಡ ಗೌರಿ ಲಂಕೇಶ್ ಹತ್ಯೆ ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಅಧಿಕಾರಿ ಕೂಡ ಇವರು ಹೌದು. ಸೊ ಹೀಗಾಗಿ ಅವರ ಒಂದು ನೇತೃತ್ವದಲ್ಲಿ ಈಗ ಒಂದು SIT ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಅವರ ಒಂದು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡುವಂತಹ ಕೆಲಸಗಳನ್ನು ಮುಂದೆ ಮಾಡಲಾಗುತ್ತೆ. ಆದ್ರೆ ಈಗಾಗಲೇ ಏನು SIT ರಚನೆ ಆಗುತ್ತೆ ಅನ್ನುವಂತಹ ಒಂದು ಮೆಸೇಜ್ ಸಿಗ್ತಾ ಇದೆ ಹಿನ್ನೆಲೆಯಲ್ಲಿ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಒಂದ್ ಕಡೆ ಲಭ್ಯ ಆಗ್ತಾ ಇದ್ರೆ, ಈಗಾಗಲೇ ಏನು ಅವರು ಮತದಾನ ನಂತರ ಕೂಡ ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಒಟ್ಟಾರೆ ಈ ಒಂದು ಪ್ರಕರಣದ ಒಂದು ಪ್ರಮುಖ ಕೇಂದ್ರ ಬಿಂದು ಹಾಸನದ ಒಂದು ಪ್ರಜ್ವಲ್ ರೇವಣ್ಣ ಏನಿದ್ದಾರೆ. ಸೊ ಅವರ ಒಂದು ಬಂಧನದ ನಂತರ ಅಂದ್ರೆ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಪವಿತ್ರ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗಾಗಿ.